ನೋಡಿ, ನಮ್ಮಲ್ಲಿ ಈ ಜಗತ್ತಿನಲ್ಲಿ ಅಥವಾ ಭಾರತದಲ್ಲಿ ಎರಡು ಪ್ರಧಾನವಾದ ಧಾರೆಗಳನ್ನು ಗುರುತಿಸ್ತಾರೆ. ಒಂದು ಬ್ರಾಹ್ಮಣ, ಇನ್ನೊಂದು ಶ್ರಮಣ, ಅಥವಾ ಇನ್ನೊಂದು ವೈದಿಕ ಮತ್ತು ಶ್ರಮಣ. ವೈದಿಕ ಅಂದ್ರೆ ನನಗೆ ಗೊತ್ತು, ವೇದಗಳು, ಉಪನಿಷತ್ತು, ಪುರಾಣಗಳು, 18 ಪುರಾಣಗಳು ಇತ್ಯಾದಿಗಳು. ಶ್ರಮಣ ಅಂತ ಹೇಳಿದ್ರೆ ವಿರಕ್ತ ಪಂಥಗಳು, ಅಂದ್ರೆ ಹೆಚ್ಚು ಧ್ಯಾನ ಪಂಥಗಳು. ಅಲ್ಲಿ ಭಕ್ತಿ ಇಲ್ಲ ಅಂತಲ್ಲ, ಅಥವಾ ಇದಿಲ್ಲ ಅಂತಲ್ಲ, ಅದರಲ್ಲಿ ಯಜ್ಞ ಇಲ್ಲ. ಯಜ್ಞಯಾಗಗಳನ್ನು ಬಿಟ್ಟು ಒಂದು ರೀತಿ ಕಾಡಿನಲ್ಲಿ ಅಥವಾ ಗುಹೆಯಲ್ಲಿ ಕೂತು ತನ್ನ ಬಗ್ಗೆ ತಾನು ಚಿಂತನೆಯನ್ನು ಮಾಡುವಂಥದ್ದು. ಈ ಶ್ರಮಧಾರೆಗಳಲ್ಲಿ ನಮಗೆ ಪ್ರಧಾನವಾಗಿ 3 ಕಾಣುತ್ತೆ. ಒಂದು ಕಾಲಕ್ಕೆ ಮಹಾವೀರನ ಕಾಲದಲ್ಲಿ 63 ಇತ್ತು ಅಂತ ಹೇಳ್ತಾರೆ. ಬಟ್ 3 ನಮಗೆ ಕಾಣಿಸುತ್ತೆ. 3 ಯಾವುದು ಅಂದ್ರೆ, ಒಂದು ಪಾರ್ಶ್ವನಾಥ ಮತ್ತು ಮಹಾವೀರನಿಂದ ಹೆಚ್ಚು ಪ್ರಚಲಿತಗೊಂಡಂತ ಜೈನ ಪರಂಪರೆ, ಜೈನ ಮತ, ಜೈನ ಧರ್ಮ. ಇನ್ನೊಂದು ಭಗವಾನ್ ಬುದ್ಧನಿಂದ, ಗೌತಮ ಬುದ್ಧನಿಂದ ಬಂದಂತಹ ಬೌದ್ಧ. ಇನ್ನೊಂದು ಆಜೀವಿಕ. ಈ 3 ನಮ್ಮಲ್ಲಿ ಪ್ರಧಾನ. ಇದಲ್ಲದೆ ಇನ್ನೂ ಬೇರೆದಿತ್ತು. ಉದಾಹರಣೆಗೆ ಅಜಿತ ಕೇಶ ಕಂಬಲಿ, ಸಂಜೆಯ ಬೆಲಿಟ್ಟ ಪುತ್ತ, ಇವನು ಮಹಾವೀರನಿಗೆ ನಿಗಂತನಾಥ ಪುತ್ತ, ಈ ರೀತಿ ಹೆಸರುಗಳಿತ್ತು. ಅದು ಬೇರೆ ಕಡೆ ಬರುತ್ತೆ. ಆದರೆ ಅದು ಯಾವುದು ಉಳಿದಿಲ್ಲ. ಮಿಕ್ಕ 63 ಯಾವುದು ಉಳಿದಿಲ್ಲ. ನನಗೆ ಈ 3 ಮಾತ್ರ ಇದೆ. ಅದರೊಳಗೂ ಆಜೀವಿಕ ನನಗೆ ತಿಳಿದಂತೆ ಇವತ್ತು ಜೀವಂತ ಪರಂಪರೆ ಅಲ್ಲ. ಆಜೀವಿಕರ ಬಗ್ಗೆ ನನಗೆ ಪುಸ್ತಕ ಇದೆ, ಎಲ್ ಬಶಾಮ್ದಿದೆ, ಇನ್ನೂ ಒಂದು ಪುಸ್ತಕ ಬಂದಿದೆ ಕನ್ನಡದಲ್ಲಿ, ಲಕ್ಷ್ಮೀಪತಿ ಕೋಲಾರ ಅವರು ಒಂದು ಪುಸ್ತಕ ಬರೆದಿದ್ದಾರೆ. ನಾನೇ ಅದ್ರ ಬಗ್ಗೆ ವಿಮರ್ಶೆ ಬರೆದಿದ್ದೆ. ಅದು ಅವ್ರು ಕರ್ನಾಟಕದಲ್ಲಿ ಇದ್ರು ಅಂತ ಹೇಳ್ತಾರೆ. ಮಹಾವೀರನನ್ನ ಈ ಮಕ್ಕಲಿ ಗೋಶಾಲ ಅಂತ ಅವನ ಹೆಸರು, ಮಂಕಲಿ ಅಂತ ಕರೀತಾರೆ. ಮಂಕಲಿ ಬಂದ್ಬಿಟ್ಟು ಕೇಳೋದೇನಂದ್ರೆ, ದೇಹವೂ ಜಡ, ಕತ್ತಿಯೂ ಜಡ. ಕತ್ತಿ ಎಂಬಂತ ಜಡವಸ್ತು ದೇಹವೆಂಬ ಜಡವಸ್ತುವನ್ನು ಕತ್ತರಿಸಿದರೆ ಹಿಂಸೆ ಎಲ್ಲಿ ಬಂತು? ಮಹಾವೀರ ಹೇಳ್ತಾ ಇದ್ದ ಹಿಂಸೆಯನ್ನ. ಅವಾಗ ಅವನು ಆ ಕಾರಣಕ್ಕೆ ಮಹಾವೀರ ಏನ್ ಮಾಡ್ತಾನೆ, ಮಹಾವೀರ ಇವರು ಭಗವಾನ್ ಮಹಾವೀರ, ಆವಾಗ ಅವರಿಗೆ ಭೇದ ವಿಜ್ಞಾನ ಅಂತ ಹೇಳ್ಬೇಕಾಗಿ ಬರುತ್ತೆ. ಭೇದ ವಿಜ್ಞಾನ ಅಂದ್ರೆ ಆತ್ಮವಸ್ತು ಅಂತ ಒಂದಿದೆ, ಅದು ಜೀವಕ್ಕೆ ತಾಕಿದಾಗ ಅಲ್ಲಿ ಸಂಚಾರವಾಗ್ತದೆ. ಆಗ ಅದ್ರಲ್ಲಿ ಪ್ರಜ್ಞೆ ಇರುವಾಗ ಆ ಹಿಂಸೆಯ ಚರ್ಚೆ ಬರ್ತದಪ್ಪ ಅಂತ ಹೇಳಿ ಭೇದ ವಿಜ್ಞಾನ ಬಂದಿದ್ದು ಈ ನೆಲೆಯಲ್ಲಿ. ಜಡವಾದವನ್ನ ಅಂದ್ರೆ ಶ್ರಮಣ ಪರಂಪರೆಯಲ್ಲಿ ಆಜೀವಿಕ ಸ್ವಲ್ಪ ಜಡಕ್ಕೆ ಹತ್ತಿರ, ಜಡವಾದಕ್ಕೆ ಹತ್ತಿರ, ಭೌತವಾದ ಅಥವಾ ಜಡ ಮೆಟೀರಿಯಲಿಸಮ್ ಅಂತ ಅದಕ್ಕೆ ಹತ್ತಿರ. ಇವೆರಡು ಜೀವವಾದಿಗಳು ಮತ್ತು ಆತ್ಮವಾದಿಗಳು ಅಂತ ಹೇಳದೆ ಹೋದ್ರೂ ಬೌದ್ಧ ಮತ್ತು ಜೈನವನ್ನ ಚೈತನ್ಯವಾದಿಗಳು. ಚೈತನ್ಯದ ಬಗ್ಗೆ ಅದಕ್ಕೆ ಗೌರವ ಇದೆ. ಅಂದ್ರೆ ಈ ಜಗತ್ತನ್ನ ಬುದ್ಧನಾಗ್ಲಿ ಮಹಾವೀರನಾಗ್ಲಿ ಜಡವಸ್ತು ಅಂತ ತಗೊಂಡಿಲ್ಲ. ಈ ಜಡವಸ್ತು ಆದ್ರೆ ಧ್ಯಾನ ಯಾವುದಕ್ಕೆ? ದುಃಖದ ಮೂಲ ಅವ್ನು ಹುಡುಕದ ಅದೇ ಅಲ್ವಾ ಬುದ್ಧ. ದುಃಖದ ಪ್ರಶ್ನೆನೇ ಇಲ್ವಲ್ಲ. ಈ ದುಃಖವೇ ಜಡವಾದರೆ, ಮನುಷ್ಯನ ಜೀವನ, ಹುಟ್ಟು ಸಾವು ಎಲ್ಲವೂ ಜಡವಾದರೆ ಮತ್ತೆ ಸಮಸ್ಯೆ ಏನು? ಇಲ್ಲ. ಈ ಒಂದು ಜಗತ್ತಿನಲ್ಲಿ ದುಃಖ ನಿಜ, ದುಃಖದ ಕಾರಣ ನಿಜ, ದುಃಖಕ್ಕೆ ಉಪಾಯ ಉಂಟು, ಅದನ್ನು ಧ್ಯಾನದಿಂದ ಪರಿಹರಿಸಬಹುದು, ಅದಕ್ಕೆ ಅಷ್ಟಾಂಗ ಮಾರ್ಗ ಇದೆ ಅನ್ನುವುದನ್ನ ಬುದ್ಧ ಹೇಳಿ ಅದಕ್ಕೆ 4 ಆರ್ಯ ಸತ್ಯಗಳನ್ನ ಬುದ್ಧ ಕೊಟ್ಟ. ಮಹಾವೀರ ಕೂಡ ಸ್ಯಾದ್ವಾದವನ್ನು ಕೊಟ್ಟರು. ಮಹಾವೀರ ಸ್ಯಾದ್ವಾದ ಅಂತ ಹೇಳಿದ್ರೆ, ಈ ಜಗತ್ತು ಒಂದು ದೃಷ್ಟಿಯಿಂದ ಇದೆ, ಒಂದು ದೃಷ್ಟಿಯಿಂದ ಇಲ್ಲ. ಹೇಗೆ ಕುರುಡರು ಆನೆಯನ್ನು ಮುಟ್ಟಿದಾಗ ಒಬ್ಬನಿಗೆ ಸೊಂದಿಲು ಕಾಣುತ್ತದೆ, ಒಬ್ಬನ ಹೊಟ್ಟೆ, ಒಬ್ಬನಿಗೆ ಬಾಲ, ಒಬ್ಬನಿಗೆ ಕಾಲು ಕಾಣುತ್ತದೆ, ಹಾಗೆ ಎಲ್ಲರೂ ಸತ್ಯವನ್ನ ಸ್ವಲ್ಪ ಮುಟ್ತಿದ್ದಾರೆ. ಕೇವಲ ಜ್ಞಾನವನ್ನ ಧ್ಯಾನದ ಮೂಲಕ ಕಂಡುಕೊಂಡವರಿಗೆ ಮಾತ್ರ ಪರಿಪೂರ್ಣವಾದ ಸತ್ಯ ಗೊತ್ತಾಗ್ತದೆ. ಇದು ಮಹಾವೀರ ಹೇಳಿದ್ದಂತ ಸ್ಯಾದ್ವಾದ. ಅದರಲ್ಲೇ ಅವನು ಸಪ್ತಭಂಗಿ ನ್ಯಾಯ ಅನ್ನೋದನ್ನು ತೆಗೆದುಕೊಂಡು ಬಂದ. ಒಟ್ಟಿನಲ್ಲಿ ಜೀವನವನ್ನ ಸಹನೆಯಿಂದ ತಗೋಬೇಕು. ಜೀವನದಲ್ಲಿ ವ್ಯಗ್ರತೆ ಬೇಡ, ಟೆನ್ಷನ್ ಬೇಡ. ನಾನು ಬದುಕಿ ಇನ್ನೊಬ್ಬರನ್ನು ಬದುಕಕ್ಕೆ ಬಿಡೋಣ, ಲೀವ್ ಅಂಡ್ ಲೆಟ್ ಲೀವ್. ಇದು ಮಹಾವೀರನ ಪ್ರಿನ್ಸಿಪಲ್. ಇನ್ನು ಬುದ್ಧನಿಗೆ ಬಂದ್ರೆ, ಮನುಷ್ಯ ಪ್ರಜ್ಞಾಜೀವಿ. ಮನುಷ್ಯ ಒಂದು ಜಡ ವಸ್ತು, ಒಂದು ಜಂತು, ಹುಳ ಅಲ್ಲ. ಅವನಿಗೆ ಅನ್ನ, ಭೋಗ, ಕಾಮ ಇತ್ಯಾದಿಗಳು, ರಾಜ್ಯ, ಕೋಶ, ಅಧಿಕಾರ ಅಷ್ಟಕ್ಕೆ ಅವನು ಸೀಮಿತ ಆಗದೆ ತನ್ನ ಪ್ರಜ್ಞೆ ಎಷ್ಟು ದೊಡ್ಡದು ಅಂತ ಮನುಷ್ಯ ಚಾಲೆಂಜ್ ಮಾಡ್ಕೋಬೇಕು. ಬುದ್ಧ ಹೇಳಿದ್ದೇನೆಂದ್ರೆ, ನೀವು ವೇದಗಳಲ್ಲಿ ಹೇಳಿದ್ದೀರಾ, ಉಪನಿಷತ್ ಹೇಳಿದ್ದೀರಾ, ನಮ್ಮನ್ನು ಅದು ಹೇಳಿದೆ. ಅದನ್ನು ಈಗ ಮಾಡುವವರು ಯಾರಿಲ್ಲ, ಎಲ್ಲ ಹೊಟ್ಟೋಗಿದ್ದಾರೆ. ಎಲ್ಲ ಸುಮ್ಮನೆ ಯಜ್ಞಯಾಗ ರಿಚುವಲ್ಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲೆಲ್ಲಿ ಬ್ರಾಹ್ಮಣರು ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ರು, 60-70 ಸಾವಿರ ಜನ, ಅಲ್ಲಿಗೆ ಹೋಗಿ ಅವನು ಮಾತಾಡ್ಲಿಕ್ಕೆ ಇಷ್ಟಪಡ್ತಿದ್ದ. ಅಂದ್ರೆ ಅವನದು ಕನ್ವರ್ಷನ್ ಅಲ್ಲ. ಈ ಇಂಗ್ಲಿಷ್ ಪುಸ್ತಕ ಬರೀತಾರೆ, ಬುದ್ಧನಿಗೆ ಬಹಳ ಜನ ಫಾಲೋವರ್ಸ್ ಬಂದ್ರು ಅಂತ. ಈ ಕ್ರಿಶ್ಚಿಯನ್ ಇದ್ರೊಳಗಡೆ ಕನ್ವರ್ಷನ್ಗೆ ಬರೋಕ್ಕೂ ಬುದ್ಧನಿಗೆ ವ್ಯತ್ಯಾಸ ಏನು ಅಂದ್ರೆ, ಹಿ ಯೂಸ್ ಟು ಎಂಗೇಜ್ ಪೀಪಲ್ ಇನ್ ಡೈಲಾಗ್ಸ್. ಈಗ ಒಬ್ಬ ಗೌತಮ ಅಂತ ಒಬ್ಬ ಬ್ರಾಹ್ಮಣ ಗುರು, ಅವನಿಗೆ 60-70 ಸಾವಿರ ಜನ ಶಿಷ್ಯರಿದ್ರು. ಅವನು ದೊಡ್ಡ ಆಶ್ರಮ ಗುರುಕುಲ ನಡೆಸಿದ್ದ. ಅವರಿಬ್ರು ಕೂತು ಮಾತಾಡಿದ್ರು. ಒಂದು ಶಂಕರಾಚಾರ್ಯರ ಗುರುಗಳು ಗೌಡಪ್ಪಾದರು,
ಅವ್ರದ್ದು ಮಾಂಡಕ್ಯಕಾರಿಕ ಇದೆ, ಮತ್ತು ಅವ್ರದ್ದು ಬೇರೆ ಕೆಲವು ಗ್ರಂಥಗಳಿದೆ. ತಂತ್ರಶಾಸ್ತ್ರದ ಒಂದು ಗ್ರಂಥ ಇದೆ ಸುಭೋಗೋದಯ ಅಂತ. ಅವರು ಏನಂದ್ರೆ ಅಲಾತ ಶಾಂತಿ ಪ್ರಕರಣ ಅಂತಿದೆ ಅವರ ಭಾಷ್ಯದಲ್ಲಿ. ಅದು ಬೌದ್ಧ ಚಿಂತನೆಗೆ ತುಂಬಾ ಕಂಪೇರ್ ಮಾಡಬಹುದಾದ್ದು. ಎರಡನೇದು, ಅವರು ಬುದ್ಧ ಹೇಳಿದ ವಿಚಾರ ಅದ್ವಯ, ಎರಡಿಲ್ಲ ಅಂತ. ನಾವು ನೀವು ಎಲ್ಲ ಒಂದೇ, ಎರಡು ಅಂತ ಇಲ್ಲ ಅಂತ. ಶಂಕರರು ಹೇಳಿದ್ದು ಅದ್ವೈತ. ಇವರು ಅದ್ವಯ ಶಬ್ದ ಬಳಸ್ತಾನೆ ಬುದ್ಧ, ಇವರು ಅದ್ವೈತ ಶಬ್ದ ಬಳಸ್ತಾರೆ. ಹೀಗಾಗಿ ಒಟ್ಟಾರೆ ತಾತ್ವಿಕವಾಗಿ ನೋಡಿದಾಗ ಬುದ್ಧನೂ ನಾಗಾರ್ಜುನನು, ಗೌಡಪಾದರು ಶಂಕರಾಚಾರ್ಯರು ಹೇಳಿದ್ದು ಒಂದೇ. ಹೇಳುವ ದಾರಿ ಇದೆಯಲ್ಲ, ಉಪಕ್ರಮ ಅಂತೀವಿ, ಅದು ಹೇಳುವ ಮೆಥಡ್. ಒಬ್ಬರು ಪ್ರೊಫೆಸರ್ ಒಂದು ರೀತಿ ಟೀಚ್ ಮಾಡ್ತಾರೆ, ಇನ್ನೊಬ್ರು ಪ್ರೊಫೆಸರ್ ಇನ್ನೊಂಥರ ಟೀಚ್ ಮಾಡ್ತಾರೆ. ಇಬ್ಬರೂ ಹೇಳಿದ್ದು ಒಂದೇನೆ, ಆದ್ರೆ ಅವರು ಕೊಡುವ ಮೆಥಡ್, ಕೊಡುವ ಎಕ್ಸಾಂಪಲ್ಲು, ಅವರು ಕೊಡುವ ಲಾಜಿಕ್, ತರ್ಕ, ಅದು ತುಂಬಾ ಬೇರೆ ಇದೆ. ಬುದ್ಧನಲ್ಲಿ ತರ್ಕವೇ ಇಲ್ಲ. ಬುದ್ಧನದು ನೇರ ಅನುಭವ. ಅವನು ಒಬ್ಬ ಅವಧೂತನ ತರ. ಅವನು ನಡ್ಕೊಂಡು ಹೋಗ್ತಿದ್ರೆ 80 ಮೈಲುಗಳ ದೂರ ಅವನ ಪ್ರಭಾವಳಿಯಿಂದ ಜನ ಒಂದು ಸಮಾಧಿ ಸ್ಥಿತಿಗೆ ಬರ್ತಾ ಇದ್ರು ಅಂತ ಬರ್ತದೆ. ಅಲ್ಲಲ್ಲಿ ಯೋಚನೆ ಮಾಡಿದ್ರು. ಇದು ಶಂಕರಾಚಾರ್ಯರಿಗೆ ಗೊತ್ತಿತ್ತು. ಶಂಕರಾಚಾರ್ಯರು ಅವರ ಭಾಷ್ಯ ಗ್ರಂಥದಲ್ಲಿ ಯೋಗದ ಬಗ್ಗೆ ಬರಿತಾ, ಯೋಗಿ ಒಂದು ಉನ್ನತವಾದ ಪ್ರಜ್ಞೆಗೆ ಹೋದಾಗ ಹೇಗಿರ್ತಾನಪ್ಪ ಅಂತ ಅವ್ರು ಏನಾದ್ರು ಒಂದು ಈ ಮಣ್ಣಿನ, ಈ ಜಗತ್ತಿನ ಒಂದು ಉದಾಹರಣೆ ಕೊಡಬೇಕಲ್ಲ. ಆಗ ಶಂಕರಾಚಾರ್ಯರೆಂಬ ವೈದಿಕ ಗುರು ಕೊಡುವ ಉದಾಹರಣೆ ಬುದ್ಧನ ಉದಾಹರಣೆ. ಅವ್ರು ಎಂತದ್ದು ಹೇಳ್ತಾರೆ ಅಂದ್ರೆ, ಶಂಕರಾಚಾರ್ಯರು ಯೋಗಿನಾಂ ಚಕ್ರವರ್ತಿ ಅಂತ ಬುದ್ಧನಿಗೆ ಹೇಳ್ತಾರೆ. ಯೋಗಿಗಳಲ್ಲಿ ಅವನ ಬುದ್ಧ ಅಥವಾ ಅವನ ನಂತರ ಬಂದ ಶೂನ್ಯವಾದ ಅದೆಲ್ಲವನ್ನು ಚರ್ಚೆ ಮಾಡಿ ಖಂಡಿಸ್ತಾರೆ, ಅದು ಬೇರೆ. ಆದ್ರೆ ಇಂಡಿವಿಜುವಲ್ ಆಗಿ ಒಬ್ಬ ಮನುಷ್ಯ ಎಷ್ಟು ಎತ್ತರಕ್ಕೆ ಹೋಗ್ಬೋದು ಪ್ರಜ್ಞೆಯಲ್ಲಿ ಅಂದ್ರೆ ಯೋಗಿಯಾಗಿ ಬುದ್ಧ ಅಂತ ಶಂಕರಾಚಾರ್ಯರು ಹೇಳಿ. ಹೀಗಾಗಿ ಆ ಎರಡು ಪರಂಪರೆಗಳಲ್ಲಿ, ಶ್ರವಣ ಮತ್ತು ಬ್ರಾಹ್ಮಣ ಪರಂಪರೆಯಲ್ಲಿ ಮೂಲಭೂತವಾಗಿ ವ್ಯತ್ಯಾಸವಿಲ್ಲ. ಯಾವಾಗ ಸಾಧನಾ ಪಥದಲ್ಲಿ ಹೋದಾಗ, ನೀವು ತರ್ಕ ಮಾರ್ಗದಲ್ಲಿ ಹೋದಾಗ, ವಾದಗಳು, ವಿವಾದಗಳು, ಚರ್ಚೆಗಳ ಡಿಬೇಟ್ಸ್, ಡಿಸ್ಕಷನ್ಸ್ ಹೋದಾಗ ವ್ಯತ್ಯಾಸಗಳು ಬರುತ್ತೆ. ಪ್ರಚಂಡ ಬುದ್ಧ ಅಂದ್ರೆ ಮತ್ತೆ ಇವಾಗ ಹೇಳಿದ್ನಲ್ಲ, ಆ ಬುದ್ಧನ ವಿಚಾರಗಳನ್ನು ಇವರು ತೆಗೆದುಕೊಂಡು ಅವರು ಮುಂದಕ್ಕೆ ಅವರು ಹೋದ್ರು. ಆದ್ರೆ ಅದನ್ನು ಹೇಳುವಾಗ, ಇವಾಗ ನೀವು ಯಾರು ಹೇಳಿದ್ರೆ ಅದನ್ನು ನೀವು ಗೌರವಪೂರ್ಣವಾದ ರೀತಿಯಲ್ಲಿ ಹೇಳಿದರೆ ಒಪ್ಕೋಬಹುದು. ಅದನ್ನು ಒಂದು ತಮಾಷೆಯಾಗಿ ಹೇಳಿದಾಗ ಅವಾಗ ನಾವು ದ್ವೈತವನ್ನು ಹೇಳುವವರನ್ನ ಪ್ರಚಂಡ ಜೈವರು ಅಂತ ಹೇಳಬೇಕು. ಅದನ್ನು ನಾನು ಹೇಳ್ತಿಲ್ಲ, ಇದನ್ನು ಶಂಭಾ ಜೋಶಿ ಹೇಳಿದ್ದಾರೆ. ಅದೇ ಇದು ಏನ್ ಗೊತ್ತಾ, ಇವೆಲ್ಲ ಮಿಡ್ಲ್ ಸ್ಕೂಲ್, ಹೈಸ್ಕೂಲ್ ಡಿಬೇಟ್ಸ್. ನೀವು ಸ್ವಲ್ಪ ಕಾಲೇಜು, ಮಾಸ್ಟರ್ ಡಿಗ್ರಿಗೆ ಹೋದಾಗ ಇವೆಲ್ಲ ಬರೋದೇ ಇಲ್ಲ. ಯಾಕೆ? ಮಧ್ವಾಚಾರ್ಯರು ಏನ್ ಹೇಳಿದ್ರು? ಹರಿಭಕ್ತಿ, ವಿಷ್ಣು ಭಕ್ತಿ, ಏನೂ ಸಮಸ್ಯೆ ಇಲ್ಲ. ಶಂಕರಾಚಾರ್ಯರು ಯೋಗಿಗೆ ಉದಾಹರಣೆ ಬುದ್ಧನನ್ನು ತೆಗೆದುಕೊಂಡಂತೆ ದೇವತೆಗಳು, ವೈದಿಕ ದೇವತೆಗಳನ್ನ ಅವರು ದೇವರ ಬಗ್ಗೆ ಹೇಳಲ್ಲ. ಅವರೊಂದು ರೀತಿ ಒಂದು ಬ್ರಹ್ಮನ್ ಅಂತ ಹೇಳ್ತಾರೆ. ಆದರೆ ದೇವತೆಗಳ ಬಗ್ಗೆ ಹೇಳಬೇಕು ಅಂತ ಬಂದರೆ ಅವ್ರು ಹೇಳುವ ಉದಾಹರಣೆ ವಿಷ್ಣು. ಆ ಲೆಕ್ಕಕ್ಕೆ ಶಂಕರಾಚಾರ್ಯರು ವೈಷ್ಣವರು. ವಿಷ್ಣು ಸಹಸ್ರನಾಮಕ್ಕೆ ಈಗ ಇರುವ ಮೊದಲ ಭಾಷ್ಯ ಶಂಕರಾಚಾರ್ಯರ ಭಾಷ್ಯ. ಹಾಗಾಗಿ ಈಗ ನಾವು ಮಾತಾಡ್ತೀವಲ್ಲ ಶೈವ ವೈಷ್ಣವ, ದ್ವೈತ ಅದ್ವೈತ, ಇದು ತಿಳುವಳಿಕೆಯೇ ಇಲ್ಲದೆ, ಅಂದ್ರೆ ಗ್ರಂಥಗಳ ಒಂದು ಸಂಪರ್ಕವೇ ಇಲ್ಲದೆ ಮಾಡುವಂತ ವಾದ ಇದು. ಹಾಗಾಗಿ ನೀವು ಅನುಭವವೇ ಪ್ರಮಾಣ ಅಂತ ಹೋದಾಗ ಇವರೆಲ್ಲರ ವಿಚಾರಗಳು ನಿಮಗೆ ಮುಟ್ಟುತ್ತೆ. ಬುದ್ಧನ ಕಾಲದಲ್ಲಿ ಬುದ್ಧ ಜನಸಾಮಾನ್ಯರ ಭಾಷೆ, ಅಂದ್ರೆ ಬಿಹಾರ್, ಇವತ್ತಿನ ಬಿಹಾರ್, ಉತ್ತರ ಪ್ರದೇಶದ ಕೆಳಗಿನ ಭಾಗ, ಅಲ್ಲಿ ಜನ ಯಾವ ಭಾಷೆಯಲ್ಲಿ ಮಾತಾಡ್ತಿದ್ರು, ಲೋಕಲ್ ಲ್ಯಾಂಗ್ವೇಜ್, ಪಾಲಿ ಪ್ರಾಕೃತದಲ್ಲಿ ಮಾತಾಡಿದ. ಅದೆಲ್ಲವೂ ತ್ರಿಪಿಟಕಗಳಲ್ಲಿ ರೆಕಾರ್ಡ್ ಆಯ್ತು. ಆದ್ಮೇಲೆ ಅದೆಲ್ಲ ಒಂದಷ್ಟು ಪರಿಷ್ಕಾರ ಆಯ್ತಾಯ್ತು. ಮುಂದೆ ನಾಗಾರ್ಜುನ ಕಾಲಕ್ಕೆ ಬರೋ ಹೊತ್ತಿಗೆ ಬೌದ್ಧರಲ್ಲಿ 18 ಪಂಥಗಳಾಗಿತ್ತು. ನೀವು ನಾರ್ಮಲಿ 2 ಅಥವಾ 3 ಅಂತ ಹೇಳ್ತಾರೆ, ಮಹಾಯಾನ ಮತ್ತು ಥೇರವಾದ ಅಥವಾ ಹೀನಯಾನ ಮತ್ತು ಇನ್ನೊಂದು ತಂತ್ರಯಾನ, ಅಷ್ಟೇ ಅಲ್ಲ, 18 ಪಂಥಗಳಾಗಿತ್ತು. ಅವಾಗ ಅವತ್ತಿನ ಭಾಷೆ ಸಂಸ್ಕೃತ, ಅಂದ್ರೆ ಇಂಟೆಲೆಕ್ಚುಯಲ್ ಲ್ಯಾಂಗ್ವೇಜ್ ಸಂಸ್ಕೃತ ಆಗಿತ್ತು. ಮಹಾಯಾನದವರು ತಮ್ಮ ಹೆಚ್ಚಿನ ಗ್ರಂಥಗಳನ್ನ ಅವರು ಸಂಸ್ಕೃತದಲ್ಲಿ ಬರೆಯೋ ಒಂದು ಬಂತು. ಯಾಕೆಂದ್ರೆ ಅವತ್ತಿನ ಒಂದು ಭಾರತದ ಇಂಟೆಲೆಕ್ಚುಯಲ್ ಡಿಸ್ಕಷನ್ ಹೆಚ್ಚು ಸಂಸ್ಕೃತ. ನೈಯಾಯಿಕರು, ಸಾಂಖ್ಯರು, ವೇದಾಂತಿಗಳು ಎಲ್ಲರೂ ಕೂಡ ಸಂಸ್ಕೃತದಲ್ಲೇ ಬರೀತಾ ಇದ್ರು. ನೀವು ಅವ್ರ ಜೊತೆ ಡೈಲಾಗ್ ಮಾಡ್ಬೇಕಂದ್ರೆ ಸಂಸ್ಕೃತದಲ್ಲಿ ಬರೀ. ಅವಾಗ ನಾಗಾರ್ಜುನನ ಬೌದ್ಧ ಪರಂಪರೆಯಲ್ಲಿ 2ನೇ ಬುದ್ಧ ಅಂತ ಕರೀತಾರೆ. ಅಷ್ಟು ದೊಡ್ಡ ಇವನು. ಬುದ್ಧ ಯಾವುದನ್ನ ಅನುಭಾವದ ರೀತಿಯಲ್ಲೇ ತರ್ಕ ಬಳಸದೆ ಅಥವಾ ಕಿಂಚಿತ್ ಸ್ವಲ್ಪವೇ ತರ್ಕವನ್ನು ಬಳಸಿ ಹೇಳಿದನು, ಇವನದನ್ನ ತರ್ಕದ ರೀತಿಯಲ್ಲಿ ಪ್ರತಿಪಾದಿಸಿ
ಅವನು ಕೊಟ್ಟ. ಆ ರೀತಿ ಅನೇಕ ಗ್ರಂಥಗಳನ್ನು ನಾಗಾರ್ಜುನ ಬರೆದಿದ್ದಾರೆ. ಮುಖ್ಯವಾಗಿ ನಾವು ನೋಡ್ಬೋದಾಗಿರೋದು ನಾಗಾರ್ಜುನ, ವಸುಬಂಧು, ದಿನ್ನಾದ, ಆರ್ಯಕೀರ್ತಿ ಇವರ ಗ್ರಂಥಗಳನ್ನು. ಅವೆಲ್ಲವೂ ಇವತ್ತು ನಮ್ಗೆ ಅವೈಲೇಬಲ್ ಇದೆ ಥ್ಯಾಂಕ್ಸ್ ಟು ಮೋತಿಲಾಲ್ ಬನ್ನಾರಸಿದಾಸ್ ಆರ್ ಮುನ್ಶಿರಾಮ್ ಮನೋಹರ್ ಲಾಲ್ ಅಥವಾ ಚೌಕಾಂಬ, ಇನ್ನೂ ಕೆಲವು ಫಾರಿನ್ ನಲ್ಲಿ ಬೇರೆ ಬೇರೆಯ ಇವ್ರುಗಳು ಮಾಡಿದ್ದಾರೆ. ಒಂದು ಒಂದೇ ಸಜೆಷನ್ ಅಂದ್ರೆ ಅದನ್ನು ಇಂಗ್ಲಿಷಲ್ಲಿ ಓದುವಾಗ ಏನಾಗುತ್ತೆ, ನಮಗೆ ಸಂಸ್ಕೃತ ಬರುತ್ತೆ ಅಥವಾ ಬರಲ್ಲ. ಮತ್ತೆ ಅನೇಕ ಗ್ರಂಥಗಳು ನಲಂದ ಇದನ್ನೆಲ್ಲ ಸುಟ್ಟಾಗ ಅದು ಟಿಬೆಟ್ ಹೊಟ್ಟೋಯ್ತು. ಆಮೇಲೆ ಅಲ್ಲಿಂದ ಚೈನೀಸಿಗೆ ಟ್ರಾನ್ಸ್ಲೇಟ್ ಆಯ್ತು. ಫಸ್ಟ್ ಟಿಬೆಟ್ ಹೋಯ್ತು. ಟಿಬೆಟ್ ಅಲ್ಲಿ ಅದೆಲ್ಲವನ್ನ ಅವರು ಸಂಸ್ಕೃತದಿಂದ ಟಿಬೆಟ್ಟಿಗೆ ಮಾಡ್ಕೊಂಡ್ರು. ಆಮೇಲೆ ಅದು ಅದಕ್ಕೆ ನಿಂಜೋರ್ ಈ ರೀತಿಯ ಬೇರೆ ಬೇರೆ 3 ರೀತಿಯ ಇದನ್ನ ಮಾಡ್ಕೊಂಡ್ರು ಅವರು. ಅಲ್ಲಿ ಕಲೆಕ್ಟ್ ಮಾಡಿದ್ರು. ಅಲ್ಲಿಂದ ಮುಂದಕ್ಕೆ ಅದು ಚೈನಾ ಹೋಯ್ತು. ಹಾಗಾಗಿ ನಮಗೆ ಬೌದ್ಧ ಗ್ರಂಥಗಳನ್ನ ಬಹಳ ಪ್ರಾಮಾಣಿಕವಾಗಿ ಓದಬೇಕು ಅಂದ್ರೆ ಇವತ್ತು ಸಂಸ್ಕೃತದಲ್ಲಿ ಸ್ವಲ್ಪ ಸಿಗುತ್ತೆ, ಇನ್ನೊಂದಷ್ಟು ಟ್ರಾನ್ಸ್ಲೇಟ್ ಆಗ್ತಿದೆ. ಇವಾಗ ನಾನು ಹೇಳಿದಂತೆ ಇವರ ಗ್ರಂಥಗಳು ಪ್ರಜ್ಞಾಪಾರಮಿತ ಸೂತ್ರ ಆಗ್ಬಹುದು, ಸದ್ಧರ್ಮ ಪುಂಡರೀಕ ಆಗ್ಬಹುದು, ತುಂಬಾ ಒಳ್ಳೆ ಟೆಕ್ಸ್ಟು. ನಾಗಾರ್ಜುನನ ಮೂಲ ಮಾಧ್ಯಮಿಕ ಕಾರಿಕ ಆಗ್ಬೋದು, ಮತ್ತು ಅವನ ಬೇರೆ ಗ್ರಂಥಗಳಾಗ್ಬೋದು. ಅವುಗಳನ್ನೆಲ್ಲ ನಮಗೆ ನೋಡ್ಲಿಕ್ಕೆ ಓದ್ಲಿಕ್ಕೆ ಸಿಗ್ತದೆ. ಹಿಂದಿ ಭಾಷೆ ಬಂದ್ರೆ ಹಿಂದಿಯಲ್ಲಿ ಸಾಕಷ್ಟು ಅನುವಾದ ಆಗಿದೆ, ಇದು ಬಹಳ ಅಡ್ವಾಂಟೇಜು. ಕನ್ನಡದಲ್ಲಿ ಬಹಳ ಇಲ್ಲವೇ ಇಲ್ಲ ಅನ್ನೋಷ್ಟು ಕಡಿಮೆ ಆಗಿರುವಂಥದ್ದು. ಅದಕ್ಕಿಂತ ಮುಖ್ಯವಾಗಿ ನಮ್ಮ ಎಸ್ ಕೆ ರಾಮಚಂದ್ರ ಅವರು ಇವ್ರು ಮಾಡಿದಂತೆ, ಕರ್ನಾಟಕದವರು ಮಾಡಿದಂತೆ ಅವರೇ ಟಿಬೆಟ್ ಭಾಷೆ ಕಲ್ತರು. ಇಲ್ಲಿರುವಂತಹ ನಮ್ಮ ಹುಡುಗರವರು, ಹೊಸ ಪೀಳಿಗೆ ಹುಡುಗಿ ಟಿಬೆಟಿಯನ್ನೇ ಲ್ಯಾಂಗ್ವೇಜ್ ಕಲ್ತ್ಕೊಂಡು ಟಿಬೆಟನ್ ಗುರುಗಳ ಹತ್ರ ಅದನ್ನು ಹೇಳಿಸ್ಕೊಂಡ್ರೆ ಅವರು ಬಹಳ ದೊಡ್ಡ ಉಪಕಾರ ಮಾಡಿದಂಗೆ. ಅಥವಾ ಚೈನೀಸೇ ಕಲ್ತ್ಕೊಂಡು ಏನ್ಷಿಯಂಟ್ ಚೈನೀಸಿಂದಲೇ ಅವರು ವಾಪಸ್ಸು ಸಂಸ್ಕೃತಕ್ಕೆ ಮಾಡಬಹುದು. ಆ ಥರದ ಒಂದು ಪ್ರಾಜೆಕ್ಟ್ ದಲೈ ಲಾಮಾ ಮತ್ತು ರಾಜೀವ್ ಮಲ್ಹೋತ್ರ ಮಾಡ್ತಾ ಇದ್ದಾರೆ. ಅದು ಯೂಟ್ಯೂಬ್ ಅಲ್ಲಿ ಇದೆ. ಆ ದಲೈ ಲಾಮಾ ಅವರು ಮಾಡೋದನ್ನ ಯಾವುದೋ ಒಂದು ಫಾರಿನ್ ಯೂನಿವರ್ಸಿಟಿ ಕೊಟ್ಟಿದ್ದಾರೆ, ಹಾರ್ವರ್ಡ್ ಯಾರೋ ಒಬ್ಬರಿಗೆ. ಅವರು ಅದನ್ನ ಮಾಡ್ತಾ ಇದ್ದಾರೆ. ಇದುವರೆಗೂ ಸಂಸ್ಕೃತದಲ್ಲಿ ಅವೈಲೇಬಲ್ ಇರದ ಟಿಬೆಟನ್ ನಲ್ಲಿರುವಂತಹ ಆದ್ರೆ ಮೂಲ ಸಂಸ್ಕೃತ ಮತ್ತು ಟಿಬೆಟ್ ಎರಡೂ ಇರುವ ಪುಸ್ತಕಗಳನ್ನೆಲ್ಲ ಈಗ ಅವರು ಇಂಗ್ಲಿಷಿಗೆ ತರ್ತಾ ಇದ್ದಾರೆ. ಅದೊಂದು ಸೀರೀಸ್ ನಡೀತಾ ಇದೆ. ಹೀಗಾಗಿ ನಾನು ಹೇಳುದು, ಹೇಗೆ ಮನೆಗಳಲ್ಲಿ ಪುರಾಣದ ಪುಸ್ತಕ ಇರುತ್ತೆ, ರಾಮಾಯಣದ ಪುಸ್ತಕ ಇರುತ್ತೆ, ಮಹಾಭಾರತ ಇನ್ನೊಂದಿರುತ್ತೆ, ಅದೇ ರೀತಿ ಜನ ಫಸ್ಟ್ ಮಾಡಬೇಕಾದ, ಇದನ್ನ ಯಾರು ಈ ರೆಕಾರ್ಡಿಂಗ್ ನೋಡ್ತಾರೆ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡೋದು, ನೀವು ಬೌದ್ಧ ಗ್ರಂಥಗಳು ನಿಮ್ಗೆ ಅರ್ಥ ಆಗುತ್ತೋ ಬಿಡುತ್ತೋ ಕೊಂಡ್ಕೊಳ್ಳಿ, ಫಸ್ಟ್ ತಗೊಂಡ್ಬಂದು ಮನೇಲಿ ಇಟ್ಕೊಳ್ಳಿ. ನಾನೇ ಜೈನಶಾಸ್ತ್ರದಲ್ಲಿ PhD ಮಾಡಿದವನು. ಜೈನ ಗ್ರಂಥಗಳನ್ನೆಲ್ಲ ತಗೊಂಡು ಬನ್ನಿ, ಇಟ್ಕೊಳ್ಳಿ. ಅದಿದ್ದಾಗ ಅದು ನಿಮ್ಮನ್ನ ಕರಿತಾ ಇರುತ್ತೆ, ನನ್ನನ್ನು ಓದಪ್ಪ ಸ್ವಲ್ಪ ಅಂತ ಹೇಳಿ. ಅದಿಲ್ಲ ಅಂದ್ರೆ ಅದು ಯಾರು ಓದೋದೇ ಇಲ್ಲ. ಈ ಜೈನರಲ್ಲಿ ದಶವೈಕಾಲಿಕ ಸೂತ್ರ ಅಂತಿದೆ, ಭಗವತಿ ಸೂತ್ರ ಅಂತ ಇದೆ, ಆಮೇಲೆ ಇನ್ನು ಬೇರೆ ಬೇರೆ ಉತ್ತರಾಧ್ಯಯನ ಸೂತ್ರ ಅಂತಿದೆ. ಆ ಗ್ರಂಥಗಳನ್ನು ನೋಡಿದಾಗ ನಮಗೆ ಅವ್ರದ್ದೇ ಎಷ್ಟು ದೊಡ್ಡ ವಿಚಾರ ವ್ಯಾಪ್ತಿ ಅನ್ನೋದು ಗೊತ್ತಾಗಿದೆ. ಉದಾಹರಣೆಗೆ ಸಾಯಣ ಮಾಧವರು 13ನೇ ಶತಮಾನದಲ್ಲಿ ಸರ್ವದರ್ಶನ ಸಂಗ್ರಹ ಮಾಡಿದ್ರು. ಸರ್ವದರ್ಶನ ಸಂಗ್ರಹದಲ್ಲಿ ಆ ಕಾಲದಲ್ಲಿದ್ದ ಬೇರೆ ಬೇರೆ ಭಾರತದ ದರ್ಶನಗಳು, ಫಿಲಾಸಫಿ ಅನ್ನೊಂದು ಸಮ್ಮರಿ ಮಾಡಿ ಕೊನೆಗೆ ಅದ್ವೈತವೇ ಶ್ರೇಷ್ಠ ಅಂತ ಅದಿರೋದ್ ಕ್ರಮ. ಎಲ್ಲವನ್ನೂ ಹೇಳಿ ನಮ್ದೇ ಗ್ರೇಟ್ ಅನ್ನೋದು ಜಗತ್ತಿನ ಒಂದು ಮೂಲ ಆಯ್ತು. ಆದರೆ ಹರಿಭದ್ರ ಸೂರಿ ಎಂಬ ಜೈನ ಆಚಾರ್ಯ ಅವರಿಗಿಂತ ಮುಂಚೆ ಕ್ರಿಸ್ತ ಶಕದ ಮೊದಲನೇ 1000 ವರ್ಷದಲ್ಲಿ ಅವನು ಷಡ್ದರ್ಶನ ಸಮುಚ್ಚಯ ಅದನ್ನ ಬರೆದಿದ್ದಾನೆ. ಅದರೊಳಗಡೆ ಆ ಕಾಲದಲ್ಲಿದ್ದ ಬೇರೆ ಬೇರೆ ಭಾರತೀಯ ಫಿಲಾಸಫಿಗಳ ಮುಖ್ಯ ವಿಚಾರ ಏನು ಅಂತ ಕಂಪೆಂಡಿಯಂ ಅಂತಾರೆ, ಅಂದ್ರೆ ಕೈಪಿಡಿಗಳು. ನಮ್ಮ ವಿದ್ಯಾರ್ಥಿಗಳು, ನಮ್ಮ ಹೊಸ ಪೀಳಿಗೆಯವರು ಆ ಪುಸ್ತಕಗಳನ್ನು ನೋಡಿದಾಗ ಎಷ್ಟು ವೈವಿಧ್ಯಮಯವಾದ ಚಿಂತನೆ ನಡೆದಿದೆ ಅಂತ ಗೊತ್ತಾಗ್ತದೆ. ಹಳೇ ಭಾರತದ ಅಂದ್ರೆ ಬುದ್ಧನ ಮಹಾವೀರನ ಕಾಲದ ಅಂದ್ರೆ ಒಂದು 2500-2600 ವರ್ಷದ ಹಿಂದಕ್ಕೆ ನಾವು ಹೋದ್ರೆ ಇಲ್ಲಿಂದ, ಆಗ ಭಾರತದ ಭೂಪಟದಲ್ಲಿ ಹಿಮಾಲಯದ ಕೆಳಗಡೆ ಇರುವಂತಹ ಗಂಗಾ ಬೈಲಿನ, ಯಮುನಾ ಬೈಲಿನ ಜಾಗವನ್ನು ಕೋಸಲ ಅಂತ ಕರೆಯೋದು. ಅದರೊಳಗಡೆ 2 ಕೋಸಲ, ಒಂದು ಉತ್ತರ ಕೋಸಲ, ಒಂದು ದಕ್ಷಿಣ ಕೋಸಲ. ಉತ್ತರ ಕೋಸಲಕ್ಕೆ ರಾಜಧಾನಿ ಅಯೋಧ್ಯೆ. ಆ ಉತ್ತರ ಕೋಸಲ ಇದೆಯಲ್ಲ, ಅದು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಜನ್ಮ ಕೊಟ್ಟಂತಹ ಒಂದು ಜೋಗ್ರಫಿ. ಅಲ್ಲಿ ನಿಮಗೆ ರಾಮಾಯಣದ ರಾಮ, ಅದು ಯಾವುದೇ ರಾಮಾಯಣ ಇರಲಿ, ರಾಮಾಯಣದ ರಾಮ, ಮಹಾಭಾರತ ಭಾಗವತದ ಕೃಷ್ಣ, ಆಮೇಲೆ ಬೌದ್ಧರ ಬುದ್ಧ, ಜೈನರ ಆದಿನಾಥ, ಎಲ್ಲರೂ ಹುಟ್ಟಿದ್ದು ಈ ಉತ್ತರ ಕೋಸಲದಲ್ಲಿ. ಉತ್ತರ ಕೋಸಲ ಹ್ಯಾಸ್ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಅವರ್ ಕಲ್ಚರಲ್ ಅಂಡ್ ಫಿಲಾಸಫಿಕಲ್ ಹಿಸ್ಟ್ರಿ. ಹಾಗೆ ಉತ್ತರ ಕೋಸಲವನ್ನೇ ವಿಶೇಷವಾಗಿ ನಾವು ಯಾಕೆ ಮೋಸ್ಟ್ಲಿ ಇವನ್ ನಮ್ಗೆ ಈ ಜನಕ ಮಹಾರಾಜ ಉಪನಿಷತ್ತಲ್ಲಿ ಬರೋ ದೊಡ್ಡ ಫಿಲಾಸಫಿ ಡಿಸ್ಕಷನ್ ಮಾಡ್ತಾರಲ್ಲ ಯಾಜ್ಞವಲ್ಕ್ಯನ ಜೊತೆ, ಬೃಹದಾರಣ್ಯಕ ಉಪನಿಷತ್ತು, ಅವರೆಲ್ಲ ಬಂದಿದ್ದು ಅಲ್ಲಿಂದಲೇ. ಅಂದ್ರೆ ಕೋಸಲ ವಾಸ್ ಎ ಫರ್ಟೈಲ್ ಲ್ಯಾಂಡ್ for philosophy. Later, Kosala's importance was taken by Magadha.
ದೆನ್ ಇಟ್ಸ್ ಇಂಪಾರ್ಟೆನ್ಸ್ ವಾಸ್ ಟೇಕನ್ ಬೈ ಕಾಶಿ. ಇದು 3 ಹಂತ ನಮ್ಮ ಹಿಸ್ಟ್ರಿಲಿ. ನಮಗೀಗ ಜ್ಞಾನಕ್ಕೆ ಕಾಶಿ ಅಂತ ತಪ್ಪೇನಿಲ್ಲ, ಮುಂಚೆ ಮಗಧ, ಅದಕ್ಕೆ ಮುಂಚೆ ಉತ್ತರ ಕೋಸಲ, ಇದು ಹಿಸ್ಟ್ರಿ. ಹಾಗಾಗಿ ಈ ನೀವು ಹೇಳಿದಂತೆ ಎಲ್ಲ ಪರಂಪರೆಗಳಲ್ಲೂ ಕೂಡ ಭಾರತದಲ್ಲಿ ಏನಿದೆ ಗೊತ್ತಾ, ಒಂದನ್ನು ಒಬ್ಬರು ಒಪ್ಪಿದರೆ ಫಿಲಾಸಫಿಯಲ್ಲ, ಜೀವನದಲ್ಲಿ ಅದನ್ನು ಯಾರು ಪ್ರಶ್ನಿಸುವಂತಿಲ್ಲ. ನೀವು ಒಂದು ದೇವರನ್ನ ಹೇಳಿದರೆ ನಾನು ಅದನ್ನು ಪೂಜಿಸದೇ ಇದ್ರೂ ನಾನು ಅದನ್ನು ಖಂಡಿತ ಗೌರವಿಸ್ತೇನೆ, ಇದು ಉಂಟು. ಹಾಗಾಗಿ ಬೌದ್ಧರಲ್ಲಿ ಆ ರಾಮ ಪಂಡಿತ ಬಂದ, ಮತ್ತು ಜೈನರಲ್ಲಂತೂ ಕೂಡ ರಾಮ ಒಬ್ಬ ಅವತಾರದ ಲೆಕ್ಕದಲ್ಲಿ ಅವರ ಪದ್ಮಪುರಾಣ ಇತ್ಯಾದಿಗಳಲ್ಲಿ ಪೌಮಚರ್ಯ ಅಂತ ಬರುತ್ತೆ, ಅದರಲ್ಲಿ ಅವನು ಬಂದ. ಇನ್ನೊಂದು ನಿಮ್ಗೆ ಮಜಾ ಸಂಗತಿ ಹೇಳಬೇಕಂದ್ರೆ, ಇವರೆಲ್ಲರೂ ಕೂಡ ಸೂರ್ಯವಂಶದವರು, ಇವರೆಲ್ಲರೂ ಇಕ್ಷ್ವಾಕುಗಳು. ರಾಮ ಒಬ್ಬನು ಇಕ್ಷ್ವಾಕು ಅಲ್ಲ, ಬುದ್ಧನು ಇಕ್ಷ್ವಾಕು, ಆದಿನಾಥನು ಇಕ್ಷ್ವಾಕು. ಅಂದ್ರೆ ಇಕ್ಷ್ವಾಕು ವಂಶ ಮತ್ತು ಉತ್ತರ ಕೋಸಲ, ಇದನ್ನು ನಾವು ಇನ್ನೊಮ್ಮೆ ಪುಟ ತಿರುಗಿಸಿ ನೋಡಿದರೆ ನಮಗೆ ಹೊಸ, ಯಾಕೆ ಇಕ್ಷ್ವಾಕು? ಕೊನೆಗೂ ಅವರೆಲ್ಲ ನಿಂತದ್ದು ಧ್ಯಾನಕ್ಕೆ, ಎಲ್ಲರೂ ನಿಂತದ್ದು ಜ್ಞಾನಕ್ಕೆ. ಇಕ್ಷ್ವಾಕು ಅಂದ್ರೆ ಅದು ಸೂರ್ಯನ ಕಡೆ ಹೋಗ್ತದೆ, ವಾಪಸ್ ಅದು ಬೆಳಕಿನ ಸಂಕೇತವೇ. ಅಂದ್ರೆ ಸೂರ್ಯ ಬರೀ ಅದು ಫಿಸಿಕಲ್ ಸನ್ ಅಲ್ಲ, ಕಣ್ಣಿಗೆ ಕಾಣುವ ಸೂರ್ಯ ಅಲ್ಲ, ಅದು ಒಳಗೆ ಇರುವಂತಹ ಒಂದು ಅಂತರಂಗದ ಬೆಳಕು. ಅದರ ಒಂದು ಸಂಕೇತವನ್ನ ಇಕ್ಷ್ವಾಕುಗಳು ಎಲ್ಲರೂ ನಮ್ಮಲ್ಲಿ ಮುಂದುವರಿಸಿದ್ರು. ಹಾಗಾಗಿ ಅದೇನೋ ಉತ್ತರ ಭಾರತದಿಂದ ವೈದಿಕ ಅಥವಾ ಜೈನ ಬೌದ್ಧ ದಕ್ಷಿಣಕ್ಕೆ ಬಂದ್ಬಿಡ್ತು, ಕಲಬುರ್ಗಿ ಅವರೆಲ್ಲ ಹೇಳ್ತಾರೆ, ನಮ್ಮ ಕಲಬುರ್ಗಿ ವಿತ್ ಡ್ಯೂ ರೆಸ್ಪೆಕ್ಟ್, ಹಾಗಲ್ಲ ಅಂತ ನಾನು ಹೇಳೋದು. ಯಾಕಂದ್ರೆ ಬೆಳಕು, ಆ ಬೆಳಕು ಇದೆ ಅಲ್ವಾ, ಅದರ ಒಂದು ಪೋಷಣೆಯನ್ನ ಈ ಗಂಗಾ ಬೈಲಿನ ರಾಜರು, ಕ್ಷತ್ರಿಯರು, ಉಳಿದವರು ಎಲ್ಲರೂ ಮಾಡಿದ್ರಿಂದ ಅದು ಜನಗಳನ್ನ ಇಂಪ್ಯಾಕ್ಟ್ ಮಾಡ್ತು. ಕತ್ತಿ ಹಿಡಿದು ಕೂಡ ಹಿಂಸೆಯನ್ನು ಮಾಡಲ್ಲ, ಅವರು ಕೃಷಿ ಮಾಡ್ತಾರೆ, ವ್ಯಾಪಾರ ಮಾಡ್ತಾರೆ, ಬಿಸ್ನೆಸ್ ಬೆಳೆಸ್ತಾರೆ ಅಂದ್ರೆ. ಮತ್ತು ಈ ಇಕ್ಷ್ವಾಕುಗಳ ಕಾರಣಕ್ಕೇನೆ ಅದು ರಾಮನೆಂಬ ಇಕ್ಷ್ವಾಕು ಇರ್ಬೋದು, ಬುದ್ಧನೆಂಬ ಇಕ್ಷ್ವಾಕು ಇರ್ಬೋದು, ಈ ಹಿಂದೂ ಅಥವಾ ಭಾರತೀಯ ಸಂಸ್ಕೃತಿ, ಒಟ್ಟಾರೆ ಭಾರತೀಯ ಸಂಸ್ಕೃತಿ ಕಂಬೋಡಿಯಾ, ಥೈಲ್ಯಾಂಡು, ಜಪಾನು, ಕೊರಿಯಾ, ವಿಯೆಟ್ನಾಮಿಗೆ ಹೋಗಿದ್ದು ಅಲ್ಲಿಂದಲೇ. ನೀವು ಅಲ್ಲಿಂದ ರೂಟ್ ಇದೆ. ಇವತ್ತಿನ ಬಾಂಗ್ಲಾದೇಶ ಭಾರತದ ಭಾಗ, ಅಲ್ಲಿಂದ ಬಂದಿತ್ತು ಬ್ರಹ್ಮ, ಅದು 36ನೇ ಇಸ್ವಿ ತನಕ ಭಾರತದ ಭಾಗ, ಬ್ರಹ್ಮದೇಶ, ಅದು ಬರ್ಮಾ, ಮಯನ್ಮಾರ್. ಆ ಮಯನ್ಮಾರ್ ಗಡಿಯಲ್ಲೇ ನಿಮಗೆ ಥೈಲ್ಯಾಂಡ್ ಸಿಕ್ಕೋದು, ಈ ಕಡೆ ಬಂದ್ರೆ ಲಾವೋಸ್ ಸಿಕ್ಕುತ್ತೆ ಅಲ್ವಾ, ಮತ್ತೆ ಅಲ್ಲಿಂದ ಪಕ್ಕಕ್ಕೆ ಹೋದ್ರೆ ವಿಯೆಟ್ನಾಂ. ಇದು ಲ್ಯಾಂಡ್ ರೂಟ್ ಅಲ್ಲೂ ಹೋಗಿದ್ದಾರೆ. ಹಿಂದೆ ಒಂದು ಬೃಹತ್ ಭಾರತದ ಕಲ್ಪನೆ ಇತ್ತು, ಗ್ರೇಟರ್ ಇಂಡಿಯಾ, ಹಾಗೆ ಗ್ರೇಟರ್ ಕರ್ನಾಟಕನೂ ಇತ್ತು. ಗ್ರೇಟರ್ ಕರ್ನಾಟಕದ ಗಡಿ ನರ್ಮದಾ ನದಿ, ಉಜ್ಜಯಿನಿ, ಅಲ್ಲಿ ತನಕ ನಮ್ಮ ಚಾಲುಕ್ಯರು, ರಾಷ್ಟ್ರಕೂಟ ರಾಜರು ಆಳಿದ್ರು, ಆಯ್ತಾ. ಅದೇ ರೀತಿ ಭಾರತದ ಗಡಿ ಈಗಿನವ್ರಿಗೆ ಆಶ್ಚರ್ಯ ಆಗ್ಬೋದು, ಈ ಕಡೆ ಇರಾನ್, ಆ ಕಡೆ ಗೊತ್ತಿಲ್ಲ, ನೀವು ಚೈನಾದ ಆಚೆಗೆ ಅಥವಾ ಕೊರಿಯಾ ತನಕ, ಇದು ಭಾರತದ ಕಲ್ಪನೆ. ಹಾಗಂತ ಇದು ಪೊಲಿಟಿಕಲಿ ಕಂಟ್ರೋಲ್ಡ್ ಕಿಂಗ್ಡಮ್ ಅಂತಲ್ಲ, ಪೊಲಿಟಿಕಲಿ ಎಕ್ಸೆಪ್ಟೆಡ್ ಕಿಂಗ್ಡಮ್. ವ್ಯತ್ಯಾಸ ಇದೆ. ಒಬ್ಬ ರಾಜ್ಯ ಮಾಡುವಾಗ ನಾನು ಹೊಡೆದು ಬಡಿದು ನನ್ನ ಕಂಟ್ರೋಲು, ನನ್ನದೇ ಪಾಲಿಸಿ, ನನ್ನದೇ ಟ್ಯಾಕ್ಸು, ನನ್ನದೇ ಟೆಕ್ಸ್ಟ್ ಬುಕ್ಕು, ಇವತ್ತಿನ ಗಲಾಟೆಗಳೆಲ್ಲ ಇದೆಯಲ್ಲ, ಅದಲ್ಲ. ನಿಮ್ಮದು ನೀವು ಮಾಡ್ಕೊಳ್ಳಿ ಅಪ್ಪ, ನಿಮ್ಮ ಫೋಕ್ಲೋರ್, ನಿಮ್ಮ ಜಾನಪದವನ್ನು ನೀವು ಮಾಡ್ಕೊಳ್ಳಿ, ನಿಮ್ಮ ಜೀವನ ಮಾಡಿ, ನಿಮ್ಮ ಕೃಷಿ ಮಾಡಿ. ನೀವು ನಮ್ಮನ್ನು ಮಹಾರಾಜ ಅಥವಾ ಚಕ್ರವರ್ತಿಯಿಂದ ಒಪ್ಪಿದರೆ ಸಾಕು. ನಮಗೂ ನಿಮಗೂ ಒಂದು ಬಿಸಿನೆಸ್, ಟ್ರೇಡ್ ಅಥವಾ ವೈವಾಹಿಕ ಮದುವೆ ಸಂಬಂಧ ಅಥವಾ ಶಿಲ್ಪಕಲೆಯ ಒಂದು ಆರ್ಟ್ ಪರ್ಫಾರ್ಮೆನ್ಸ್ ಅದರದ್ದಿರುತ್ತೆ. ಹಾಗಾಗಿ ಇದನ್ನು ನಾವು ಚಕ್ರವರ್ತಿ ಕ್ಷೇತ್ರ ಅಂತ ಕರಿತೀವಿ, ಚಕ್ರವರ್ತಿ ಮಂಡಲ. ಹಾಗೆ ಚಕ್ರವರ್ತಿ ಮಂಡಲ ಇಡೀ ಜಗತ್ತಿನಲ್ಲಿ ಮೊದಲಿಗೆ, ಇಡೀ ವಿಶ್ವದಲ್ಲೇ ಚಕ್ರವರ್ತಿ ಮಂಡಲ ಮಾಡಿದ್ದು ರಾಮ. ಹಾಗಾಗಿ ರಾಮ ಎಲ್ಲ ಕಡೆ ಕಾಣಿಸ್ತಾನೆ. ಅದು ಆಮೇಲೆ ಏನಾಯ್ತು, ಕಡಿಮೆ ಆಗ್ತಾ ಬಂತು ಬುದ್ಧನ ಕಾಲಕ್ಕೆ. ನಾವು ಹಿಸ್ಟ್ರಿಯಲ್ಲಿ ಏನ್ ಹೇಳ್ತೀವಿ, ಎಕ್ಸ್ಪ್ಯಾಂಡ್ ಆಯ್ತು ಅಂತ. ಎಕ್ಸ್ಪ್ಯಾಂಡ್ ಆಯ್ತು, ಬಟ್ ಯಾವುದೋ ಕೆಲವು ಜಾಗಕ್ಕೆ ಹೋಗಕ್ಕಾಗ, ನನಗೆ ತಿಳಿದಂತೆ ಆಫ್ರಿಕಾದಲ್ಲಿ ಬೌದ್ಧ ಮತ ಹೋಗ್ಲಿಲ್ಲ, ಬಟ್ ಇವರು ಹಿಂದೆ ಇದ್ದಂತ ಹಳೆ ಟ್ರೆಡಿಷನ್ಸ್ ಹೋಗಿದೆ. ನಿಮಗೆ ಸೌತ್ ಅಮೆರಿಕಾದಲ್ಲಿ ಇದೆ, ಆಫ್ರಿಕಾದಲ್ಲಿ ಇದೆ. ಅದು ಇದ್ದದ್ದು ಕಡಿಮೆ 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 ಆಯ್ತು. ರಾಮಕೃಷ್ಣ ಶಿವನಿಗಿದ್ದಂತ ಬೌಂಡ್ರಿ ಬುದ್ಧನ ಕಾಲ ಕಡಿಮೆ ಆಯ್ತು, ಆದ್ರೆ ಸಾಕಷ್ಟು ಆಯ್ತು. ಆಗ ನಮ್ಮ ಶಿಲ್ಪಕಲೆ, ನಮ್ಮ ಆಯುರ್ವೇದ, ನಮ್ಮ ಸೈನ್ಸು, ಟೆಕ್ನಾಲಜಿ ಎಲ್ಲವೂ ಅವ್ರ ದೇಶಕ್ಕೆ ಹೋಯ್ತು. ಅವರಿಂದನೂ ನಾವು ಒಂದಷ್ಟು ಪಡೆದ್ವಿ, ಅದರಲ್ಲೂ ಅಧ್ಯಯನ ಆಗಬೇಕು. ಈ ಕೆಲಸದಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಿದವರು ರಘುವೀರ್. ಅವ್ರ ಹೆಸರು ಗೊತ್ತಿಲ್ಲ ಈಗಿನವರಿಗೆ. ರಘುವೀರು ಹಿಂದಿಯಲ್ಲಿ ಬಹಳ ದೊಡ್ಡ ಡಿಕ್ಷನರಿ ಮಾಡಿದ್ರು. ರಘುವೀರ್ 1950s ಅಲ್ಲಿದ್ರು, ರಾಜಕೀಯವಾಗಿ ಜನಸಂಘದ ಜೊತೆಯಲ್ಲೂ ಇದ್ರು. ಅದು ಬಹಳ ಮುಖ್ಯವಾದ ನನ್ನ ವಿಷಯ, ನಮಗಲ್ಲ, ನಮ್ಮ ಈ ಕಾರ್ಯಕ್ರಮಕ್ಕಲ್ಲ. ಅವ್ರೇನ್ ಮಾಡಿದ್ರು, ಅವರ ಮಗ ಲೋಕೇಶ್ ಚಂದ್ರ ದೊಡ್ಡ ಸ್ಕಾಲರು, ಅವ್ರು ಚಿಕ್ಕ ಹುಡುಗ, ಇನ್ನು ಅನೇಕರನ್ನ ಕರ್ಕೊಂಡ್ಬಿಟ್ಟು ಆ ಕಾಲದಲ್ಲಿ ಏನೇನ್ ಸಾಧ್ಯನೋ ಎಲ್ಲ ಈಸ್ಟರ್ನ್ ಕಂಟ್ರೀಸ್ಗೆ ಹೋದ್ರು. ಟಿಬೆಟ್ಟಿಗೆ ಹೋದ್ರು, ಚೈನಾಗ್ ಹೋದ್ರು, ಥೈಲ್ಯಾಂಡ್ಗೆ ಹೋದ್ರು, ಮಂಗೋಲಿಯಾ ತನಕ ಹೋದ್ರು. ಅಲ್ಲಿರುವಂತ ಬೌದ್ಧ ಗುಹೆಗಳಿಗೆ ಹೋದ್ರು, ಬೌದ್ಧ ಮಠಗಳಿಗೆ ಹೋದ್ರು.
ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಿ ಅವರು ಅಯ್ಯೋ ನೀವು ಭಾರತದಿಂದ ಬರ್ತೀರಾ ಯಾವತ್ತಾದ್ರೂ ಅಂತ ಕಾಯ್ತಾ ಇದ್ವಿ ಅಂತ ಅವರಲ್ಲಿ ಇದ್ದಂತಹ ಎಕ್ಸ್ಟ್ರಾ ಹಸ್ತಪ್ರತಿಗಳು, ನಮ್ಮಲ್ಲಿ ಎಕ್ಸ್ಟ್ರಾ ಬುಕ್ಸ್ ಅಂತೀವಲ್ಲ ಹಂಗೆ ಎಕ್ಸ್ಟ್ರಾ ಹಸ್ತಪ್ರತಿಗಳು, ಕೆಲವು ರೇರ್ ಮ್ಯಾನ್ಯುಸ್ಕ್ರಿಪ್ಟ್ಸ್ ಅವ್ರು ಕಾಪಿ ಮಾಡಿಕೊಂಡು ಸಾವಿರ ಗಟ್ಟಲೆ ಅದನ್ನು ತೆಗೆದುಕೊಂಡು ಬಂದು ಕಲ್ಕತ್ತಾ, ಇದು ಡೆಲ್ಲಿನಲ್ಲಿ ಒಂದು ಸಂಸ್ಥೆ ಮಾಡಿದ್ರು. ಮುಂದೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ರಘುವೀರು ಸ್ವಲ್ಪ ಕಾಲಕ್ಕೆ ಅವ್ರು ತೀರ್ಕೊಂಡ್ಬಿಟ್ರು, ಮೋಸ್ಟ್ಲಿ ಏನೋ ರೋಡ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ರು ಅನ್ಸುತ್ತೆ. ರಘುವೀರ್ ಮಗ ಲೋಕೇಶ್ ಚಂದ್ರ ಅವರು ICCR ಇದು ಆಗಿದ್ರು ಮುಖ್ಯಸ್ಥ, ದೊಡ್ಡ ಸ್ಕಾಲರ್ ಲೋಕೇಶ್ ಚಂದ್ರ. ಪ್ರಾಯ ರಾಹುಲ್ ಸಾಂಕೃತ್ಯಾಯನ ಆದ್ಮೇಲೆ ನನ್ನ ಅಧ್ಯಯನದಲ್ಲಿ ಬಹಳ ದೊಡ್ಡ ಸ್ಕಾಲರು. ಬೌದ್ಧ ಗ್ರಂಥಗಳನ್ನ ಈ ಈಸ್ಟ್ ಇಂದ, ಲುಕ್ ಈಸ್ಟ್ ಅಂದ್ರಲ್ಲ, ಹಿ ಲುಕ್ ಈಸ್ಟ್, ಹಿ ಗಾಟ್ ಸೋ ಮೆನಿ ಬುಕ್ಸ್, ಆ ಮ್ಯಾನುಸ್ಕ್ರಿಪ್ಟ್ ಇಂದ ಕನ್ವರ್ಟ್ ಮಾಡಿ 600 ವಾಲ್ಯೂಮ್ಸ್ ತಂದಿದ್ದಾರೆ. ಎಲ್ಲವೂ ಇಂಗ್ಲಿಷ್ ನಲ್ಲಿದೆ. ನಮಗೆ ಏನು ಅಂದ್ರೆ ನಮ್ಮ ಕಲ್ಚರಲ್ ವಾತಾವರಣದಲ್ಲಿ ಯಾರು ಅದನ್ನ ಹೇಳೋರು ಇಲ್ಲ, ಚರ್ಚೆ ಮಾಡೋರು. ನೀವು ಇದನ್ನ ಕೇಳಿದಾಗ ನನಗದು ನೆನಪಾಯ್ತು. 600 ಪುಸ್ತಕ ಇನ್ನೂ ಬರ್ತಾನೆ ಇದೆ. ಅದು ತುಂಬಾ, ಅದು ಬರೀ ಏನೋ ಒಂದು ಶಿಲ್ಪಕಲೆ ಫೋಟೋ ಹೊಡೆದ್ರು ಇತ್ತು ಹಾಗಲ್ಲ, ಟೆಕ್ಸ್ಟ್ಗಳು. ನೀವು ಗ್ರಂಥಗಳು ಕೇಳಿದ್ರಲ್ಲ, ಅಪರೂಪದ ಮಂಗೋಲಿಯನ್ ಭಾಷೆಯಲ್ಲಿರುವಂತಹ ಬೌದ್ಧ ಗ್ರಂಥಗಳು, ಟಿಬೆಟನ್ನು, ಚೈನೀಸ್ ಭಾಷೆ, ಕೊರಿಯನ್ ಭಾಷೆ, ಲಾಸ್ಟ್ ಅಲ್ಲಿ ಅಪೆಂಡಿಕ್ಸ್ ನಲ್ಲಿ ಆ ಮೂಲ ಅಕ್ಷರಗಳೇ ಕೊಟ್ಟಿದ್ದಾರೆ. ಕೆಲವೊಂದ್ ಕಡೆ ಉಂಟದು, ಮತ್ತೆ ಒಳಗಡೆ ಅದಕ್ಕೆ ದೊಡ್ಡ ಇಂಟ್ರೊಡಕ್ಷನ್ ಕೊಟ್ಟು ಅದನ್ನು ನೀಟಾಗಿ ವಿವರಿಸಿದ್ದಾರೆ. ಹಾಗಾಗಿ ಈ ಲುಕ್ ಈಸ್ಟ್ ಪಾಲಿಸಿ ಅಂದ್ರೆ ಒಂದು ರಾಜಕೀಯವಾಗಿ ಅಲ್ಲಿ ಹೋಗ್ಬೇಕು, ವ್ಯಾಪಾರ ಇದು ಮಾಡ್ಬೇಕು, ಟ್ರೇಡ್ ಮಾಡ್ಬೇಕು, ನಮ್ಮ ವಸ್ತುಗಳನ್ನು ಮಾರಾಟ ಮಾಡ್ಬೇಕು, ನಮ್ಮ ಫಿಲ್ಮ್ಸ್ ತೆಗಿಬೇಕು, ಅದೆಲ್ಲ ಒಂದು ಹಂತ. ಇಟ್ಸ್ ಓನ್ಲಿ ದಿ ಗವರ್ಮೆಂಟ್ ಲೆವೆಲ್. ನಿಜವಾದ ಅರ್ಥದಲ್ಲಿ ನಮ್ಮನ್ನು ಅವರು ಗುರುಗಳು ಅಂತ ತಗೊಂಡ್ರು, ನಮ್ಮನ್ನು ಅವರು ಅಣ್ಣ ಅಂದ್ರೆ ಒಬ್ಬ ಹಿರಿಯ ನಮಗೆ ಮಾರ್ಗದರ್ಶಕ ಅಂತ ತಗೊಂಡ್ರು. ಆ ಎತ್ತರಕ್ಕೆ ನಾವೀಗ ಮತ್ತೆ ಹೋಗ್ಬೇಕಾಗಿದೆ. ಅವರು ನಮ್ಮನ್ನ ಆ ಸ್ಥಾನದಲ್ಲಿ ಇಟ್ಟಿದ್ದಾರೆ. ಕೊರಿಯಾದಲ್ಲಿ, ಜಪಾನ್ನಲ್ಲಿ, ವಿಯೆಟ್ನಾಂನಲ್ಲಿ ನೀವು ಭಾರತದಿಂದ ಬಂದಿದ್ದೀರಾ ಅಂತ ಕೇಳಿದ್ರೂ ಇಲ್ಲಿ ನಮಸ್ಕಾರ ಮಾಡ್ತಾರೆ. ನಾನು ಕೇಳಿದೆ ಒಬ್ರು ವಯಸ್ಸಾಗಿರೋ ಅಜ್ಜಿಗೆ, ನಾನು ಭಾರತಕ್ಕೆ ಬರ್ಬೇಕಾಯ್ತು, ಏನ್ ಬೇಕು ಅಂತ. ಅವ್ರು ನನ್ನ ಕೈ ಇಟ್ಕೊಂಡ್ಬಿಟ್ಟು, ನೀವು ಗಯಾಗ ಹೋಗ್ಬಿಟ್ಟು ಆ ಬುದ್ಧಂದ ಇದು ಎಲೆ ಇರುತ್ತಲ್ಲ, ಬೋಧಿ ವೃಕ್ಷ, ಅದ್ರ ಎಲೆ ತಗೊಂಡು ಬಂದ್ಕೊಡಿ. ಹೇಗೆ ಉಳಿದವರಿಗೆ ತುಳಸಿ ಗಿಡ ಅಥವಾ ಭಸ್ಮ, ವಿಭೂತಿ ಉಳಿದ ಶೈವ ವೈಷ್ಣವರಿಗೆ ಮುಖ್ಯನೋ, ಬೌದ್ಧರಿಗೆ ಆ ಬುದ್ಧ ತಪಸ್ ಮಾಡಿದ ಆ ಜಾಗದ ಒಂದು ಎಲೆ, ಅದಕ್ಕೆ ಅವರು ದುಡ್ಡು ಉಳಿಸ್ತಾರೆ. ಕೊರಿಯಾದವರು, ಜಪಾನ್ನವರು, ವಿಯೆಟ್ನಾಂನವರು ದುಡ್ಡು ಉಳಿಸಿ ಬೋಧನೆಯಾಗಿ ಬಂದು ಅವರು ತೀರ್ಥಯಾತ್ರೆ ಮಾಡಿ ಹೋಗ್ತಾರೆ. ಈ ರೀತಿ ಭಾರತದ ಬಗ್ಗೆ ವೈಬ್ರೇಷನ್ ಈಗಲೂ ಇದೆ. ಮತ್ತು ಇದೊಂದು ಹೇಳಿ ಮುಗಿಸ್ತೀನಿ, ಈ ಶಿವ ಮತ್ತು ಬುದ್ಧ ಅಲ್ಲಿ ಇಂಟಿಗ್ರೇಟ್ ಆಗ್ಬಿಟ್ರು ವಿಯೆಟ್ನಾಂ ಅಲ್ಲಿ. ಈ ಮಂಗಳೂರಿನ ಕದ್ರಿ ಉಂಟಲ್ಲ, ಈ ಕದ್ರಿಯ ಸೇಮ್ ವಿಗ್ರಹ ನಿಮ್ಗೆ ವಿಯೆಟ್ನಾಂ ಅಲ್ಲಿ ಇದೆ. ನಾನೇ ನೋಡಿದ್ದೆ, ಕದ್ರಿನೂ ನೋಡಿದ್ದೀನಿ, ವಿಯೆಟ್ನಾಮಿನ ವಿಗ್ರಹನೂ ನೋಡಿದ್ದೀನಿ. ಆ ಕದ್ರಿಯಲ್ಲಿ ಅಥವಾ ಅಲ್ಲಿರುವಂತ ದೇವಾಲಯ ವಿಯೆಟ್ನಾಂನಲ್ಲಿ ಅಥವಾ ಥೈಲ್ಯಾಂಡ್ ನಲ್ಲಿ ಅವನು ಅವಲೋಕಿತೇಶ್ವರ. ಅವಲೋಕಿತೇಶ್ವರ ಅಂದ್ರೆ ಧ್ಯಾನ ರೂಪದಲ್ಲಿರುವ ಬುದ್ಧನಿಗೆ ಶಿವನ ಮೂರನೇ ಕಣ್ಣಿರುತ್ತೆ. ಶಿವ ಮತ್ತು ಬುದ್ಧನ ಒಂದು ಸಂಗಮ ಅಂದ್ರೆ ಕ್ಲಾಶ್ ಇಲ್ಲ. ನಾವು ಭಾರತದಲ್ಲಿ ಮಾಡಿದ್ವಲ್ಲ, ಬೌದ್ಧರನ್ನ ಶೈವರು ಓಡಿಸ್ಬಿಟ್ರು, ಬೌದ್ಧರನ್ನ ವೈಷ್ಣವ, ಯಾರನ್ನು ಓಡಿಸಿಲ್ಲ. ಒಂದರ ಒಳಗೆ ಒಂದು ಸೇರ್ಕೊಳ್ಳುವುದೇ ಕಲ್ಚರ್ನ ಒಂದು ಲಕ್ಷಣ. ಇದನ್ನ ನಾವು ನೋಡೋ, ಅಲ್ಲಿ ಅವಲೋಕಿತೇಶ್ವರ ಫೆಸ್ಟಿವಲ್ ಮಾಡ್ತಾರೆ ಮಾರ್ಚ್, ಏಪ್ರಿಲ್, ಮೇ ಆ ಟೈಮ್ನಲ್ಲಿ. ನಮ್ಮಲ್ಲಿ ಇದು ವಸಂತ ಮಾಸ, ಆ ಟೈಮ್ನಲ್ಲಿ ದೊಡ್ಡ ಜಾತ್ರೆ ಮಾಡ್ತಾರೆ. ನಮ್ಮಲ್ಲಿ ಪಲ್ಲಕ್ಕಿಯಲ್ಲಿ ದೇವರನ್ನ ಎತ್ಕೊಂಡು ಹೋಗುವಂತ ಅವಲೋಕಿತೇಶ್ವರನ ಊರಿನಲ್ಲೆಲ್ಲ ಮೆರವಣಿಗೆ ಮಾಡಿಸ್ತಾರೆ. ಆ ಜಾಗಕ್ಕೆ ಹೋಗಿ ಬಂದಿದ್ದೀನಿ ನಾನು. ಅವಲೋಕಿತೇಶ್ವರ ಟೆಂಪಲ್ ಇದೆ, ಸ್ಟ್ಯಾಚ್ಯೂಸ್ ಇದೆ. ಹೀಗಾಗಿ ನಮ್ಮ ಬುದ್ಧ ಇಲ್ಲಿಲ್ಲ ಅಂದ್ರೆ ಅಲ್ಲಿದ್ದಾನೆ, ನಾಳೆ ಅಲ್ಲಿಲ್ಲ ಅಂದ್ರೆ ಇಲ್ಲಿ ಬರ್ತಾನೆ. ಹಾಗಾಗಿ ನಾವು ಆ ರೀತಿ ಅನ್ನೋದನ್ನು ನೋಡಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಸಾರಾಂಶವಾಗಿ ನಾನು ಇದು ಮುಗಿಸುವಾಗ ಹೇಳೋದು, ಬ್ರಾಹ್ಮಣ ಪರಂಪರೆಗೆ ಶ್ರಮಣ ಪರಂಪರೆ ವಿರುದ್ಧ ಅಲ್ಲ, ಶ್ರಮಣ ಪರಂಪರೆಗೆ ಬ್ರಾಹ್ಮಣ ಪರಂಪರೆ ವಿರುದ್ಧವಲ್ಲ. ಅದೆರಡೂ ಸೇರಿ ನಮ್ಮ ದೇಶದ ಆಧ್ಯಾತ್ಮವನ್ನ, ಸಂಸ್ಕೃತಿಯನ್ನ, ನಮ್ಮ ಮೆಡಿಟೇಷನ್ ಟೆಕ್ನಿಕ್ಸ್ ಅದನ್ನ ಬೆಳೆಸಿವೆ. ಇದನ್ನ ಇಂಟಿಗ್ರೇಟ್ ಮಾಡಿಕೊಂಡ್ರೆ ಆಗ ನಾವು ಭಾರತೀಯರಾಗ್ತೀವಿ. ಬರೇ ವೈದಿಕವನ್ನು ಇಟ್ಕೊಂಡ್ರೆ ಸ್ವಲ್ಪ ಭಾರತೀಯರಾಗ್ತೀವಿ, ಬರೇ ಬೌದ್ಧ ಇಟ್ಕೊಂಡ್ರೆ ಸ್ವಲ್ಪ ಭಾರತೀಯರಾಗ್ತೀವಿ, ಬರೇ ಜೈನ ಇಟ್ಕೊಂಡ್ರೆ ಬೌದ್ಧ, ವೈದಿಕ ಮತ್ತು ಈ ಶ್ರಮಣಧಾರೆಗಳು ಅದೇ ಜಾನಪದವೂ ಬಂತು. ಜಾನಪದ ಧರ್ಮಗಳು, ತುಳುನಾಡಿನ ಸಿರಿ ಪಾಡ್ದನಗಳು, ಕೋಟಿ ಚೆನ್ನೈ ಎಲ್ಲ ಬಂತು. ಅದರಲ್ಲಿ ಅದೊಂದನ್ನು ಸೇರಿಸ್ಕೊಂಡ್ರೆ ಮಾತ್ರ ನಮಗೆ ನಿಜವಾದ ಒಂದು ಭಾರತ ಆಧ್ಯಾತ್ಮಿಕವಾಗಿ, ಸಾಂಸ್ಕೃತಿಕವಾಗಿ ಕಾಣಿಸುತ್ತೆ.